ಹುಟ್ಟಿದಾಗಿಂದ ಇವತ್ತೇ ನೋಡ್ತಾರೆ. ಅದು ತುಂಬಾ ಖುಷಿಯಾದ ವಿಷಯ. ಇದೇ ತರ ಆಗಸ್ಟ್ 1ಕ್ಕೆ ನಮ್ಮ ಸಿನಿಮಾನ ಗೆದ್ದು ಮತ್ತೆ ಒಂದು ಪಾರ್ಟಿ ಮಾಡೋಣ, ಅವಾಗೆಲ್ಲರೂ ಇನ್ನೂ ಖುಷಿ ಆಗೋಣ. ಇದು ಒಂದು ಐಡಿಯಾದಲ್ಲಿ ಇದ್ದೀವಿ, ಜನ ಹೇಗೆ ತಗೋತಾರೋ ಏನೋ ಅಂತ ಒಂದು ಭಯದಲ್ಲಿದ್ದೀವಿ. ಖಂಡಿತ ನಮ್ಮ ಆಡಿಯನ್ಸ್ ಕೈ ಬಿಡಲ್ಲ ಅನ್ನೋ ನಂಬಿಕೆ ಇದೆ. ಇದರಲ್ಲಿ ಬೇರೆ ಏನು ಉದ್ದೇಶ ಇಲ್ಲ. ನಾವೊಂದು ಸೆಲೆಬ್ರಿಟಿ ಮನೆಯವರಾಗಿದ್ರಿಂದ ಒಂದು ಭಯಭಕ್ತಿಯಾಗಿ ಒಂದು ಸಿನಿಮಾ ಮಾಡಿದೀವಿ, ಅಷ್ಟು ಬಿಟ್ರೆ ಮುಚ್ಚಿ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಅದರಲ್ಲೇನು ದೊಡ್ಡಸ್ಕೇನೂ ಇಲ್ಲ. ಖಂಡಿತವಾಗ್ಲೂ ಅವನಿಗೆ ಯಾವುದೇ ರೀತಿ ಹೇಳದೆ ಮಾಡದೆ ನಾವೇನು ಇದುವರೆಗೂ ಮಾಡಿಲ್ಲ. ಬಟ್ ಅವನಿಗೂ ಗೊತ್ತು, ನನಗೂ ಗೊತ್ತು. ಬಟ್ ಜನ ಒಪ್ಕೊಂಡ್ರೆ ಅವನು ಖುಷಿ, ನಮಗೂ ಖುಷಿ. ಇಷ್ಟು ಬಿಟ್ರೆ ಬೇರೆ ಇದರಲ್ಲಿ ಯಾವುದೇ ರೀತಿ ಬೇರೆ ದೊಡ್ಡಸ್ಕೆ ಏನೋ ಅಮ್ಮ ದುಡ್ಡು ಅವೆಲ್ಲ ಏನು ಅನ್ಕೋಬೇಡಿ. ದಯವಿಟ್ಟು ಎಲ್ಲರೂ ಆಡಿಯನ್ಸ್ ಬಂದು ಸಿನಿಮಾ ನೋಡೋತಾರೆ, ನೀವೆಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀವಿ. ಅದಕ್ಕೆ ಅದೇ ಮನೇಲಿ ಇದಾರಲ್ಲ ಬಾಸ್, ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿತ್ತು. ನಾವು ಪ್ರೊಡ್ಯೂಸರ್ ಆಗಿ ತುಂಬಾ ಕಷ್ಟಗಳಿರ್ತಿತ್ತು ಒಂದು ಟೈಮಲ್ಲಿ. ನಮಗೂ ಪ್ರೊಡಕ್ಷನ್ ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರೆ ಸರಿಯಾಗಿ ಅವಕಾಶಗಳು ಏನೆಲ್ಲ ಇರುತ್ತಲ್ಲ, ಅದು ಒಂದು ಮತ್ತೆ ಹೇಳೋಣ. ಒಂದ್ ದಿವಸ ಒಂದು ತುಂಬಾ ಒಳ್ಳೆ ಗೆದ್ರಿ ಅಂದ್ಮೇಲೆ ಹೇಳೋಣ. ಈ ಒಂದು ಪಿಕ್ಚರ್ಗಲ್ಲ, ನಾವು ತುಂಬಾ ದೂರ ಹೋದ್ಮೇಲೆ ಹೇಳೋಣ. ಇವತ್ತು ಎಷ್ಟು 25 ವರ್ಷ ಆದ್ಮೇಲೆ ನಿಮ್ಗೆ ರಾಕಿಂಗ್ ಸ್ಟಾರ್ ಅಂತ ಕಾಣಿಸ್ಕೊಂಡಿದ್ದಾರೆ. ಅದ್ರ ಹಿಂದೆ ಪಟ್ಟಿರೋ ಕಷ್ಟಗಳು ಯಾರಿಗೂ ಕಾಣಲ್ಲ. ಹಂಗಾಗಿ ಅದೆಲ್ಲ ನಿಧಾನಕ್ಕೆ ಮಾತಾಡೋಣ. ಇವಾಗ ಸಿನಿಮಾ ಮಾಡಕ್ಕೆ ಯಶಿಂದಾನೇ ನನಗೂ ಇನ್ಸ್ಪಿರೇಷನ್. ಅಂದ್ರೆ ಅಲ್ಲಿ ಬರ್ಲಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗಿಲ್ಲ, ಬಟ್ ಬಂದ್ಮೇಲೆ ಗೊತ್ತಾಗಿದೆ. ಈ ವಾತಾವರಣ ನೋಡಿ ಅಲ್ಲಿ ಬಂದ್ರೆ ಎಲ್ಲ ಕಲಿಯೋದು. ಗಾದೆ ಹೇಳ್ತಾರೆ ಗೊತ್ತಾ, ಸಾವಸ್ತಿಂದ ಏನೋ ಕೆಟ್ಟ ಅಂತ. ಹಂಗೆ ನಾವು ಅಲ್ಲಿ ಬಂದು ಅಲ್ಲೇ ವಾತಾವರಣ ಎಲ್ಲ ಕಲ್ತಿರೋದು. ಬಟ್ ಅವನಿಂದ ತುಂಬಾ ಕಲ್ತಿದ್ದೀವಿ ನಾವು. ಅವನ ಮನೇಲಿ ಯಾವ ರೀತಿ ನಮ್ಗೆಲ್ಲ ಗೈಡ್ ಮಾಡ್ತಿದ್ದ, ಅಂದ್ರೆ ಯಾವಾಗಲೂ ಸಿನಿಮಾ ಬಗ್ಗೆ ಅವನಿಗಿರೋ ಫ್ಯಾಷನ್ ಎಲ್ಲ ನೋಡಿ ಕಲ್ತಿದ್ವಿ. ಅದ್ ಬಿಟ್ರೆ ಬೇರೆ ಏನಿಲ್ಲ. ನಮಗೂ ಎಲ್ಲ ಒಂದ್ ಕಡೆ ನಾವು ಮಾಡ್ಬೋದು, ಮಾಡೋಣ ಅಂತ ಒಂದು ಆಸೆ ಬಂತು, ಮಾಡಿದ್ವಿ ಅಷ್ಟೇ. ಮಾಡಬಾರ್ದ ನಾನು ತುಂಬಾ ಸಿಂಪಲ್. ನಾನೊಂದು ಅಂಗಡಿಗೆ ಹೋಗಿ ನೀವು 100 ಸಿಗರೇಟ್ ತಕ್ಕಂತ ಒಂದು ಸೀರೆ ಇಟ್ಕೊಂಡ್ಬಿಡ್ತೀನಿ. ತುಂಬಾ ತುರ್ಕಲ್ಲ, ಅಲ್ಲಿ ಸಿಂಪಲ್ ಆಗಿ ಅವ್ರು ಹೇಳಿದ ತಕ್ಷಣ ಜಡ್ಜ್ಮೆಂಟ್ ಇದೆ. ಯಾವುದೇ ಕೆಲಸಕ್ಕೆ ಜಡ್ಜ್ಮೆಂಟ್ ತುಂಬಾ ಮುಖ್ಯ ಅಲ್ವಾ? ಆ ರೀತಿ ಒಂದು ಚಿಕ್ಕದಾಗಿ ಒಂದು ಹಳ್ಳಿ ಪ್ರಾಜೆಕ್ಟ್ ಕತೆ ನನಗೆ ಜನಕ್ಕೆ ಇಷ್ಟ ಆಗ್ಬೋದು ಅಂತ ಕತೆ ತುಂಬಾ ತಗೊಂಡು ಬಂದ್ರು. ಬಟ್ ಅದಕ್ಕೆಲ್ಲ ಸರಿಯಾದ ಬಜೆಟ್ಗಳು ಬೇಕು. ಇದು ಒಂದು ಚಿಕ್ಕ ಬಜೆಟ್ ಅಲ್ಲಿ ಚಿಕ್ಕದು ಅಂದ್ರೆ ನಮ್ಮ ಶಕ್ತಿಗೆ ಅನುಸಾರವಾಗಿ ಮಾಡಬಹುದು ಅಂತ ಅನ್ಸಿದ್ದು. ಅದಕ್ಕೆ ಇದನ್ನ ಆಯ್ಕೆ ಮಾಡಿದೀವಿ. ಸಿನಿಮಾ ನೋಡ್ಬಿಟ್ಟು ಹೇಳಿ, ಯಾಕೆ ಅಮ್ಮಂಗೆ ಜಡ್ಜ್ಮೆಂಟ್ ಇದೆಯಾ ಇಲ್ವಾ ಅಂತ ಆಮೇಲೆ ಹೇಳ್ಬೇಕು. ನೀವ್ ಹೇಳ್ಬೇಕು, ನಾವ್ ಹೇಳೋದಲ್ಲ. ನನ್ಗೆ ಇವಾಗ ಏನು ರಿಸಲ್ಟ್ ಹೇಳಕ್ ಆಗಲ್ಲ. ಬಟ್ ನಾನು ಒಪ್ಕೊಂಡ್ರೆ ಆಗಲ್ಲ. ಬೇರೆ ಎಲ್ಲ ಇದಾರಲ್ಲ ನಮ್ಮ ಅಣ್ಣವ್ರು ಹೇಳಿದಂಗೆ ಅಭಿಮಾನಿ ದೇವರುಗಳು, ಅವ್ರು ಒಪ್ಕೊಂಡ್ರೆ ಅವ್ರು ನಾವ್ಯಾರು ಜಡ್ಜ್ ಮಾಡಕ್ಕೆ. ಸುಮ್ಮನೆ ಕೆಲಸ ಮಾಡಿದೀವಿ ಅಷ್ಟೇ, ಅದನ್ನ ಅವ್ರು ಕೊಡ್ಬೇಕು ರಿಸಲ್ಟ್. ಏನಂತ ಹೇಳಿ. ಮತ್ತೆ ನೀವು ಆನ್ಸರ್ ಹೇಳ್ಬೇಕು. ನಮ್ಗೆ ಸುಮ್ಮನೆ ಹೆಸರು ನೀವ್ ಹೇಳ್ಬೇಕು ಅಲ್ಲ, ಅವ್ರು ಒಪ್ಕೋಬೇಕು. ಈಗ ನಾವು ಮಾಡಿದೀವಿ ಅಷ್ಟೇ. ಈಗ ಸೂಪರ್ ಆಗಿ ಅಡಿಗೆ ಮಾಡಿದೀವಿ ಅನ್ಕೋತೀವಿ, ಟೇಸ್ಟ್ ನೋಡೋರು ಅವ್ರು ಅಲ್ವಾ? ಹಂಗೆ ಜನ ಹೇಳ್ತಾರೆ ಅಂತ ನಂಬಿಕೆ ಇದೆ. ನೋಡಿ, ನನಗೊಂದು ಓಪ್ಸಿದೆ. ನಮ್ಮ ಕನ್ನಡದ ಅಭಿಮಾನಿಗಳು ಈಗ ಯಶು ಒಂದಿನ ಬಂದಾಗ ಅವ್ನ ಕಿರಾತಕದಿಂದ ತುಂಬಾ ಇಷ್ಟ. ಇವತ್ತು ಹಾಸನಲ್ಲಿ ಮಾತಾಡ್ತಾರೆ ಕಿರಾತಕ ಸಿನಿಮಾ ನೋಡಿ. ನಮ್ಮ ರಿಲೇಷನ್ ಎಲ್ಲ ಅದೇ ತರದಲ್ಲಿ ವಿಲೇಜ್ ಸಬ್ಜೆಕ್ಟು ಚೆನ್ನಾಗಿ ಇದೆ ಅಂತ ಆಯ್ಕೆ ಮಾಡಿದ್ವಿ. ನೋಡೋಣ ಇನ್ ತಗೋತಾರೆ ಅಂತ ಆಮೇಲೆ ಮಾತಾಡೋಣ. ಜನ ತಗೊಂಡ್ರೆ ನಾವು ಒಂದಿನ ಹೋಗಿದ್ದೀವಿ, ಹಂಗೆ ಬರ್ತಾರೆ, ಅಂದ್ರೆ ಬೇಜಾರಿಲ್ಲ. ಬಟ್ ಏನಂದ್ರೆ ಬರೋದು ಈಗ ಕೆಲಸ ಕೇಳೋದು ನಾವು ಕೇಳಬೇಕು, ನೀವು ಕೇಳಬೇಕು, ಅದು ತಪ್ಪಲ್ಲ. ಬಟ್ ನಾವು ನೆಕ್ಸ್ಟ್ ಶರಣ್ ಅವ್ರಿಗೆ ಮಾಡ್ತಾ ಇದ್ವಿ. ಶರಣ್ ಅವ್ರದ್ದಾದ್ಮೇಲೆ ಮುಂದಿನ ಪ್ರಾಜೆಕ್ಟ್ ಆಮೇಲೆ ನೋಡ್ರಿ. ಶರಣ್ ಅವ್ರ ಮುಂದೆ ಓಕೆ ಮಾಡಿದ್ವಿ. ನಾನು ಅಷ್ಟೊಂದು ಜಡ್ಜ್ಮೆಂಟ್ ಕೊಡೋಷ್ಟು ದೊಡ್ಡವಳಿಲ್ಲ. ಬಟ್ ನಮಗೂ ನಮಗೆ ಚೆನ್ನಾಗಿರುತ್ತೆ, ಅದು ನಾನು ಹೇಳ್ಬಾರ್ದು, ನೀವೆಲ್ಲ ಹೇಳ್ಬೇಕು ಅಂತಾನೆ ನಾನು ಇವತ್ತು ನನಗೆ ಒಂದು ಏನೋ ಒಂದು ತಕ್ಕಮಟ್ಟಿಗೆ ಒಂದು ಆಯ್ಕೆ ಮಾಡಿದೀವಿ ಅಂತ ಒಂದು ಇದೆ. ಜನ ಹೇಳಿ 1ನೇ ತಾರೀಕು ಮೇಲೆ ಜನಕ್ಕೆ ತುಂಬಾ ಆಮೇಲೆ ಏನೋ ತುಂಬಾ ಹೇಳ್ಕತ್ತಿದ್ರು ಅಂದ್ಬಿಡ್ತಾರೆ. ಒಂದು ಪ್ರಯತ್ನ ಪಟ್ಟಿದೀವಿ, ಅದನ್ನ ಜನ ಕೊಡ್ಲಿ, ಆಡಿಯನ್ಸ್ ಕೊಡ್ಲಿ. ಹೌದಾ? ಅಲ್ಲ, ನೀವು ಹಂಗ ಅನ್ಕೊಂಡ್ರೆ ಒಳ್ಳೇದೇನೆ. ಬಟ್ ಅವರಷ್ಟು ಚಿನ್ನ ತೆಗಿಯಕ್ಕಾಗ್ದಿದ್ರು ಮಣ್ಣಾರು ತೆಗ್ದಿದ್ದೀವಲ್ಲ. ಚಿನ್ನಕ್ಕೆ ಬೆಲೆ ಜಾಸ್ತಿ, ಮಣ್ಣು ಈಸಿಯಾಗಿ ಗೆಲ್ಬೇಕಾದ್ರೆ ನಮ್ಮನೆ ತೋಟದಲ್ಲೂ ಸಿಗುತ್ತಲ್ಲ. ಹಾಗಾಗಿ ನಮ್ಮ ಪ್ರಯತ್ನ ನಾವು ನಮ್ಮ ತಕ್ಕ ಮಟ್ಟಿಗೆ ಮಾಡಿದ್ದೀವಿ ಅನ್ಕೋಬಹುದು.
ಯಶ್ ಅವ್ರದ್ದು ನಾನಲ್ಲ, ಹುಡುಗಿ ಅಭಿಮಾನಿ ಅಂತ ಇವರು ಮೇಡಮು. ಸಿನಿಮಾದಲ್ಲಿ ಮಾತುಕತೆ ಆಗ್ಬೇಕಾದ್ರೆ ಡೈರೆಕ್ಟರ್ ಹತ್ರ ಡಿಸ್ಕಷನ್ ಮಾಡಿದ್ರಂತೆ ಯಾರನ್ನ ಹಾಕೋದು ಅಂತ. ಅವಾಗಿನ್ನೂ ಗೊತ್ತೇ ಇಲ್ಲ ಅವ್ರಿಗೆ ನಮ್ಮ ಪ್ರಾಜೆಕ್ಟ್ ಅಂತ. ಇವರೆಲ್ಲ ಸೇರಿ ಇಲ್ಲ ಯಶ್ ಅವ್ರದ್ದು ಹಾಕೋಣ ಅಂದ್ಬಿಟ್ಟು ಹಾಕಿರೋದು. ಬಟ್ ಹಾಕುವಾಗ ನಾನು ಬೇಡ ಅನ್ನಕ್ಕಾಗಲ್ವಲ್ಲ, ಹಾಕ್ಲಿ ಬಿಡಿ ಅಂತ ಹೇಳಿ ಹಾಕ್ಸಿದೀವಿ ಅಷ್ಟೇ. ಇವಾಗಿನ ಟ್ರೆಂಡಲ್ಲಿ ಹೀರೋ ಇದ್ದಾರೆ ಅಂತ ಅನ್ಕೊಂಡಿದೀವಿ ಅಷ್ಟೇ. ಏನ್ ಹೇಳಿ? ಅದನ್ನ ನಾನು ಹೇಳ್ತೀನಿ, ಇದೆಲ್ಲ ಮುಗಿಲಿ ಆಮೇಲೆ ಹೇಳ್ತೀನಿ. ಬಜೆಟ್ ಮಾತಾಡೋ ಜಾಗ ಅಲ್ವೇ ಇಲ್ಲ ಏನಂದ್ರೆ ನಮ್ಮ ಡೈಲಾಗ್ ಅದು. ಬಜೆಟ್ ಮಾತಾಡೋದು ಜಾಗ ಅಲ್ವೇ ಇಲ್ವಲ್ಲ, ಅದೆಲ್ಲ ಹೇಳೋದು ಕೂತ್ಕೊಂಡು ಒಂದ್ಸರಿ ಲೆಕ್ಕ ನೋಡ್ತೀನಿ ಆಮೇಲೆ. ಅಷ್ಟೊಂದು ದೊಡ್ಡವರಿಲ್ಲಮ್ಮ ನಾವು. KGF ನಮ್ಮ ವಿಜಿ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಈ ಮುಖಾಂತರ ನೆನ್ಸ್ಕೊತೀವಿ. ಅವರಂತ ಪ್ರೊಡ್ಯೂಸರ್ಸ್ ಈಗ ಬಂದಿದಾರಲ್ಲ, KVN ಅವರು, ಅವರೆಲ್ಲ ಬರ್ಲಿ. ನಾವು ಅದನ್ನ ನೀವು ಸಿನಿಮಾ ನೋಡಿ ಅಷ್ಟು ಅನ್ಕೊಂಡಿದ್ದೀರಾ ಅಂದ್ರೆ ಅದು ದೊಡ್ಡತನ. ಅಮ್ಮವ್ರು ಇಷ್ಟಿಟ್ಟು ಹಾಕಿದ್ದಾರೆ ಅಂತ. ಬಟ್ ಅಷ್ಟೊಂದೆಲ್ಲ ಇಲ್ಲ. ನಾವೇನಂದ್ರೆ ಕಾಟನ್ ಸೀರೆ ಉಟ್ಕೊಂಡ್ರೆ ನಿಮಗೆ ರೇಷ್ಮೆ ಸೀರೆ ತರ ಕಾಣಿಸ್ತಾರೆ. ರೇಷ್ಮೆ ಸೀರೆ ಎಲ್ಲ ಉಡೋಷ್ಟು ದೊಡ್ಡವರಿಲ್ಲ. ಆಮೇಲೆ ನೋಡೋಣ ಮುಂದೆ. 150 150. ಹೌದಾ? ಒಳ್ಳೇದಲ್ವಮ್ಮ, ಎಲ್ಲರೂ ಬೇಕು ಅಂತ ಏನೇನೋ ಮಾಡ್ತಾರೆ. ನಮ್ಗೆ ಪಾಪ ಬರೀ ಮಾತಾಡಿದ್ಕೆ ಉಟ್ಕೊಂಡವ್ರೆ ಮಾಡ್ತಾರೆ. ಪಾಪ ಜನ ಸುಮ್ಮನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನೀವು ಅಷ್ಟೊಂದು ತಗೊಂಡೋಗಿದ್ದೀರಾ ಅಂದ್ರೆ ಖುಷಿ ಪಡೋ ವಿಷಯ ಅಲ್ವೇನಮ್ಮ. ಯಶೋಧ ಪೂಜಾರಿ ಅಲ್ವಾ? ಬರ್ತಾರೆ, ಕಾಯ್ತಾರೆ ಥಿಯೇಟರ್ ಹತ್ರ. ಯಾವ ಥಿಯೇಟರ್ ಹತ್ರ ಅಂತ ಗೊತ್ತಿಲ್ಲ, ಹೋಗ್ಬೇಕು ಬರ್ತಾರೆ. ಯಾವ ಥಿಯೇಟರ್ ಅಂತ ಹೇಳಲ್ಲ, ಅನೌನ್ಸ್ ಮಾಡಲ್ಲ. ಬರ್ತಾರೆ, ಖಂಡಿತ ಬರ್ತಾರೆ. ಹೊಸ ಪ್ರಪಂಚ ಅಲ್ಲ ರೀ. ಒಂದ್ ತಿಳ್ಕೊಳ್ಳಿ, ಒಂದು ಮುಂದೆ ಒಬ್ರು ಯಾರೋ ಹೋಗ್ತಾ ಇದಾರೆ ಅಂದ್ರೆ ಹಿಂದೆ ನಾವು ಸಾಕಷ್ಟು ಕಷ್ಟಪಟ್ಟಿರ್ತೀವಿ. ಸ್ಕ್ರೀನ್ ಮುಂದೆ ಬಂದ್ರೆ ಮಾತ್ರ ಅಲ್ಲ, ಇದ್ರ ಹಿಂದೆ ಎಷ್ಟು ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ. ಕಾಣೋದು ನಮ್ಗೆ ಯಾರೇ ಆಕ್ಟರ್ ಮಾತ್ರ. ಅದ್ರ ಹಿಂದೆ ಟೀ ಕೊಡೋ ಹುಡುಗನಿಂದ ಕಷ್ಟಪಟ್ಟಿರ್ತಾರೆ. ನನಗೆ ಮನೇಲಿ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ. ಆ ಕಷ್ಟ ಇಲ್ಲಿ ಹೇಳಕ್ಕಾಗಲ್ಲ. ಅದನ್ನ ಒಂದ್ಸರಿ ಹಿಸ್ಟ್ರಿ ಮಾಡೋಣ. ನಾವೇನ್ ಕಷ್ಟಪಟ್ವಿ, ನಾವೇನ್ ಬಂದ್ವಿ, ನಾವ್ ಯಾವ ತರ ಈ ಸಿನಿಮಾ ನಗರಕ್ಕೆ ಕಷ್ಟಪಟ್ಟು ಯಶಾಗಿದ್ದಾರೆ ಅಂತ ಆಮೇಲೆ ಹೇಳೋಣ. ಬಟ್ ಹೊಸ್ತಂತೂ ಅಲ್ಲ, ನಮಗ್ ಬಂದು 25 ವರ್ಷ ಆಯ್ತು. ಎಷ್ಟು ಬಂದಾಗ ಹಿಂದೆನೆ ಬಂದ್ಬಿಟ್ರಿ. ನಾವು 2000 ರೂಪಾಯಿ ಮನೆ ಬಾಡಿಗೆ ಮಾಡ್ಕೊಂಡು ಅವ್ನು ಹಿಂದೆನೆ ಇದ್ವಿ. ಮೈಸೂರಲ್ಲಿ ದೊಡ್ಡ ಮನೆ ಇದ್ವಿ, ಆಮೇಲೆ ಚಿಕ್ಕ ಒಂದು ಸಿಂಗಲ್ ರೂಮ್ ಅಲ್ಲಿ ಇದ್ವಿ. ಯಾಕೆ ಈ ಮಟ್ಟಕ್ಕೆ ಬರಕ್ಕೆ ಎಷ್ಟು, ಅದರಿಂದ ನಮ್ ಶ್ರಮ ಇದೆ. ನಮ್ ಸ್ಟೋರಿ ಕೇಳಿದ್ರೆ ನೀವು ಹಿಸ್ಟ್ರಿ ಬುಕ್ ಮಾಡ್ಬೋದು, ಆಮೇಲೆ ಹೇಳೋಣ ಅಂತ. ಈಗ ಬೇಡ ಆಯ್ತಾ? ಅದೇ ಮಾಡೋಣ, ಇವತ್ತೇ ಮಾಡ್ಬಿಟ್ಟು ದುಡ್ಡು ಬೇಡ ಕೊಡ್ತೀರಾ ನಾಳೆನೆ. ಇವತ್ತು ಎಲ್ಲಿಂದ ತರೋಣ? ಫಸ್ಟ್ ಈ ಸಿನಿಮಾ ಮಾಡೋಣ ಇರಿ, ಆಮೇಲೆ ಮಾಡೋಣ. ಇಲ್ಲ 150. ಅದೆಲ್ಲ ಈ ಬಿಸ್ನೆಸ್ ಎಲ್ಲ ಇನ್ನೂ ನಾನು ಯೋಚಿಸಿಲ್ಲಮ್ಮ. ಅಷ್ಟೊಂದು ಹತ್ರ ಬೀಳ್ತಾ ಇಲ್ಲ. ಫಸ್ಟ್ ಜನ ಆಡಿಯನ್ಸ್ ತಗೊಳ್ಳಿ ಅಂತೀನಿ. ಬಿಸ್ನೆಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇನ್ನ. ಅಲ್ಲ, ಅಪ್ರೋಚ್ ಮಾಡ್ತಿದ್ದಾರೆ, ನಾವಿನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಬೇರೆ ಭಾಷೆಗೆ ಇಲ್ಲಿ ನಮ್ಮವ್ರು ಒಪ್ಕೊಂಡ ಮೇಲೆ ಪ್ಲಾನ್ ಇದೆ. ಫಸ್ಟ್ ಇಲ್ಲಿ ನಮ್ಮವ್ರು ಹೇಗೆ ತಗೊಳ್ತಾರೆ ನೋಡ್ಬಿಟ್ಟು ಆಮೇಲೆ ಎಲ್ಲದಕ್ಕೂ ಆಗಸ್ಟ್ 1 ವಾರ ಆಗ್ಲಿ, ಆಮೇಲೆ ನಾನು ಇನ್ನೊಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತೀನಿ. ನಟನೆ ಇದೇ ನಟನೆ ಮಾತಾಡ್ತಿದ್ವಲ್ಲ, ಇದೇನು ಹೇಳ ಅಲ್ಲ. ನೀವ್ ಹೇಳ್ತಾ ಇರೋದು ನಟನೆ ಮಾಡಕ್ ಬರಲ್ಲ ನಮ್ಗೆ, ನೀವು ಅನ್ಕೊಂಡಿದ್ದೀರ. ಸುಮ್ನೆ ಮಾತಾಡಿದ ತಕ್ಷಣ ನಟನಿಗೆ ಅದೊಂದು ವ್ಯಾಲ್ಯೂ ಇದೆ. ಅದನ್ನೆಲ್ಲ ಅಷ್ಟು ಈಸಿಯಾಗಿ ನಟನೆ ಮಾಡಕ್ ಆಗಲ್ಲ. ಮಾತು ಬೇರೆ, ನಟನೆ ಬೇರೆ. ನನಗೂ ಎಷ್ಟು ಬಂದ್ಮೇಲೆ ಗೊತ್ತಾಗಿದೆ ಇಷ್ಟೊಂದು ಕಷ್ಟ ನಾನು ನಟನೆ ಮಾಡೋದು ಅಂತ. ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಅವ್ರು ಎಷ್ಟು ಕಷ್ಟಪಡ್ತಾರೆ. ಅಷ್ಟು ಈಸಿ ಇಲ್ಲ ನಟನೆ ಮಾಡೋದು. ನಾವೇನೋ ಒಂದು ಸಣ್ಣ ಪ್ರಯತ್ನ ಮಾಡಿ ಪ್ರೊಡ್ಯೂಸರ್ ಆಗಿದೆ, ಅದಕ್ಕೆ ಅಷ್ಟೋದ ಸಾಕು. ನೀವು ಆಡಿಯನ್ಸ್ ಹೇಳೋರ್ನ ಕೇಳಿ, ನನಗೆ ಏನು, ನಂಗೆ ಯಾರು ಹೇಳ್ತಾವ್ರೆ ಅಂತಾನೂ ಗೊತ್ತಿಲ್ಲ. ಹೌದಾ? ಹೀರೋಯಿನ ನಿಮ್ಮ ಅಲ್ಲಮ್ಮ, ಅವನೆಲ್ಲಿ ನಾನೆಲ್ಲಿ, ಅವನು ಎಷ್ಟು ಹೆಸರು ಮಾಡಿದ್ದಾನೆ. ಅದೇನಾಗಿದೆ ಗೊತ್ತಾ, ಹೂವಿಂದ ನಾರು ಹೋಗುತ್ತಲ್ಲ, ಹಂಗೆಲ್ಲ ಅವನ ಜೊತೆ ನನ್ನ ಕರ್ಕೊಂಡು ಹೋಗ್ತಾವ್ರಷ್ಟೇ.
ಹೊಸ ಟೈಟ್ಲ್ ರಾಕಿಂಗ್ ಮಾ ಅಂತ ಈಗ ನಿಮ್ಗೆ ಖುಷಿ ಇದೆಯಾ? ಅದ್ ಮೊದ್ಲಿಂದ ಕರೀತಾರೆ ಬಿಡಿ, ಮನೇಲೆಲ್ಲ ಮಕ್ಕಳೆಲ್ಲ ಕರೀತಾರೆ. ನನ್ನ ನನ್ನ ಮನೆ ಕೆಲಸದ ಹುಡುಗರೆಲ್ಲ ಬಾಸ್ ಅಂತಿದ್ರು ನಂಗೆ. ಈಗ ಯಶಿಕ್ ಬಾಸ್ ಅಂತಾರೆ, ಅದ್ ಮಾಮೂಲಿ ಇರುತ್ತೆ. ಈಗ ಗೊತ್ತಾಗಿದೆ ಗೊತ್ತಾಗಿದೆ ಅಷ್ಟೇ ಅಷ್ಟೇ. ಟ್ಯಾಲೆಂಟ್ ಅಲ್ಲ ಅದು, ಸುಮ್ನೆ ಈ ತರ ಮಾತಾಡಿದ್ದನ್ನೇ ಅನ್ಕೊಂಡ್ರು. ಟ್ಯಾಲೆಂಟ್ ಅಂದ್ರೆ ಬೇರೆ ಇರುತ್ತೆ ಬಿಡಿ. ಆಡೋರ್ಕ್ ಆಮೇಲೆ ಆರ್ಟಿಸ್ಟ್ ಎಲ್ಲ ಬೈಕತ್ತಾನೆ. ಒಂದೊಂದು ಲೈನ್ ಒಂದೊಂದು ಕಂಟೆಂಟ್ ಇಲ್ಲ ಬರೋದೇ ಹೆಂಗೆ ಸರ್, ಮಾತಾಡಕ್ ಬರಲ್ಲ. ನಾವು ಹಾಸನ್ ಕಡೆಯವರಲ್ವಾ, ನಮ್ಗೆ ತುಂಬಾ ನಯವಾಗಿ ಮಾತಾಡಕ್ ಬರಲ್ಲ, ಅಂದ್ರೆ ಸ್ಮೂತ್ ಆಗಿ ಬರಲ್ಲ. ನಾವು ಹಳ್ಳಿ ಭಾಷೆ ಇರೋದೇ ಹಿಂಗೆ ನಮ್ದು. ಈಗ ಮಂಗಳೂರು ಭಾಷೆನ ನಮ್ಮ ಭಾಷೆ ತರ ಮಾತಾಡಿ ಅಂದ್ರೆ ಅವ್ರಿಗೆ ಬರಲ್ಲ. ಹಾಸನ್ನವ್ರದ್ದು ನಮ್ದು ಈ ತರ ಬರಲ್ಲ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅಷ್ಟೇನಾ? ರಘು ನಡಿವಳ್ಳಿ ಅವರೇ, ನಿಮ್ಗೊಂದು ಒಳ್ಳೆ ಕಾಂಪಿಟೇಟರ್. ಅಮ್ಮ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರೇ ಹೇಳೋದು ನಿಮ್ ಜೊತೆ 10 ನಿಮಿಷ ನನಗೂ ಅನುಭವ ಆಗಿದೆ. 10 ನಿಮಿಷ ಸಮಯ ಕಳೆದ್ರೆ ಸಾಕು. ಖಂಡಿತವಾಗಿ